ಇವಾಗ ಬಂದಿದ್ಯಾ ಹೋದ ವರ್ಷ ಫಾರ್ಮುಲಾ ಹೇಳೋ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಹೇಳೋ ನೋಡೋಣ ಬ್ಲಾಗರ್ A+B+C. ಹಾಯ್ ಎಲ್ಲರೂ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಮರಾಠಿಗ. ಇವತ್ತಿಂದ 9 ಗಂಟೆ ಎಕ್ಸಾಮ್ ಇರೋದ್ರಿಂದ ಬೆಳಗ್ಗೆ 8 ಗಂಟೆಗೆ ಎದ್ಬಿಟ್ಟು ಕಾಲೇಜಿಗೆ ಬಂದಿದ್ದೀನಿ. ಗೈಸ್ ನಾಗ ಬರ್ತೀಯ ನೋಡ್ರಿ, ನಾಗ ಕೇಳುವುದಕ್ಕೂ ಸಮಯವಲ್ಲ. ಚಿಂಟುಗೊಂಬೆ ನೋಡ್ರಿ, ಕ್ಲಾಸಲ್ಲಿ ಯಾರೂ ಇಲ್ಲ, ಒಬ್ಬನೇ ಓದ್ತಾ ಕೂತೇನೆ. ಅದು ರಾತ್ರಿ ಇಲ್ಲೇ ಮಲಗಿದ್ದ ಇರ್ಬೇಕು. 9 ಗಂಟೆ ಎಕ್ಸಾಮಿಗೆ. ಹೊಸದ ಇದು, ಹೊಸ ಟಿಕೆಟಾ? ಹಳೇದೇನಾಯ್ತು? ಹಳೇದು ಕೊಟ್ಟಿರಪ್ಪ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಹೇಳೋ ನೋಡೋಣ. A+B+C = ABC. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಂದ SSLC ಕೇಳ್ತಿಲ್ಲ, ಈಗಿನ ಡಿಗ್ರಿದು ಬರಲ್ಲ ಏನು ಬರೀತೀಯ? ಪಕ್ಕದಲ್ಲಿ ನೋಡ್ಕೊಂಡು ಭಕ್ತೋಡು ತೋರ್ಸಲ್ಲ ಯಾವತ್ತು. ಗಾಯ್ ಸುಮ್ಮನೆ ಬರ್ತಿರೋ ಡ್ಯಾನಿಯಲ್ಲಿಗೆ ನಮ್ಮ ವಿಲಾಸ ಏನು ಹೇಳ್ದ ಗೊತ್ತಾ? ಗಾಯ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗೋಕೆ 5 ನಿಮಿಷ ಇದ್ರು ನೋಡ್ರಿ ಹೆಂಗೆಲ್ಲ ಓದ್ತಿದ್ದಾರೆ. ಇದೇ ಥರ ಕಾಲೇಜ್ ಸ್ಟಾರ್ಟಿಂಗ್ ಇದನ್ನು ಓದ್ಕೊಂಡು ಬಂದಿದ್ರೆ ನಮ್ಮ ಕಾಲೇಜ್ ಕೀರ್ತಿ ಪತಾಕೆನ ಎತ್ತಿಡಿದು ಬಿಡೋರು ಇವರೆಲ್ಲ. ಇವಾಗೆಲ್ಲ ಎಕ್ಸಾಮ್ ಬರೆಯೋಕೆ ರೂಮ್ ಒಳಗೆ ಹೋಗ್ಬೇಕು. ಇನ್ನು ವಿಲಾಸ್ ಎಕ್ಸಾಮೇ ಬರ್ದಿಲ್ಲ, ಆದ್ರೆ ಅವ್ನು ಮುಗ್ದಲ್ಲಿ ಖುಷಿ ನೋಡ್ರಿ. ಇನ್ನು ಒಂದು ಎಕ್ಸಾಮ್ ಮುಗಿದಕ್ಕೆ ನಮ್ಮ ಹುಡುಗರು ಮುಗ್ದಲ್ಲಿ ಖುಷಿ ನೋಡ್ರಿ ಹೆಂಗಿದೆ ಅಂತ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೈಸ್ ಇನ್ನು ಯಾರ್ಯಾರು ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ನಮ್ಮ ಫ್ರೆಂಡ್ ಭದ್ರಾವತಿ ಕಡೆ ಹೊರಡ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.